ಬೆಂಗಳೂರಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮೀಟಿಂಗ್ ಅನ್ನು ಮಾಡಿದೆ. ಬೆಂಗಳೂರಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಲಾಗಿದೆ. ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸೊ ಈಗ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ, ಆದರೆ ಅದರಲ್ಲಿ ಒಂದಷ್ಟು ಲೋಪಗಳಾಗ್ತಾ ಇದ್ದಾವೆ. ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೆಸಲಾಗ್ತಾ ಇಲ್ಲ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಚುನಾವಣಾ ಅಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಅವರು ಭಾಗಿಯಾಗಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು, ಚುನಾವಣಾ ಆಯೋಗದ ಅಧಿಕಾರಿಗಳು ಸಹ ಭಾಗಿಯಾಗಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಎಸ್ಐಆರ್ ಸಂಬಂಧಿತ ಗೊಂದಲಗಳು ಹಾಗೂ ದೂರಿನ ಬಗ್ಗೆ ಚರ್ಚೆ ಆಗಿದೆ. ನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪಗಳಾಗ್ತಿವೆ ಅಂತ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಆರೋಪವನ್ನು ಮಾಡ್ತು. ಅಷ್ಟೇ ಅಲ್ಲ, ಚುನಾವಣಾ ಅಧಿಕಾರಿಗಳಿಗೂ ಸಹ ದೂರನ್ನು ಕೊಡುವಂಥ ಒಂದು ಪ್ರಯತ್ನ ನಡೀತು. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅವರಿಂದ ಕೇಂದ್ರದ ಅಧಿಕಾರಿಗಳು, ಕೇಂದ್ರ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವೀಕ್ಷಕರು, ಇವತ್ತು ಆಕ್ಚುಲಿ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ರಾಜ್ಯಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಒಂದಷ್ಟು ವಿಡಿಯೋಗಳು ಸಹ ಆಲ್ರೆಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಮತ್ತು ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದನ್ನ ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ವೇಗದಿಂದ ಸಾಗ್ತಾ ಇದೆ ಎಸ್ಐಆರ್ ಪ್ರಕ್ರಿಯೆ. 5.54 ಕೋಟಿ ಮತದಾರರ ಪೈಕಿ 3.96 ಕೋಟಿ ಮಂದಿಗೆ ಆಲ್ರೆಡಿ ಫಾರ್ಮ್ಗಳನ್ನು, ಎನಿಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಲಾಗಿದೆ. 3.36 ಕೋಟಿ ಎನಿಮರೇಷನ್ ಫಾರ್ಮ್ ಡಿಜಿಟಲೀಕರಣ ಪೂರ್ಣವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 59,050 ಮತಗಟ್ಟೆಗಳಲ್ಲಿ ಎಸ್ಐಆರ್ ಕಾರ್ಯ ಮುಂದುವರಿತಾ ಇದೆ. ಬೆಂಗಳೂರಲ್ಲಿ 40.21 ಲಕ್ಷ ಮತದಾರರ ಪೈಕಿ 14.84 ಲಕ್ಷ ಮಂದಿಗೆ ಆಲ್ರೆಡಿ ಎನಿಮರೇಷನ್ ಫಾರ್ಮ್ ಅನ್ನು ವಿತರಣೆ ಮಾಡಲಾಗಿದೆ. ಇಎಫ್ ಅಂದರೆ ಎನಿಮರೇಷನ್ ಫಾರ್ಮ್. ಬೆಂಗಳೂರು ದಕ್ಷಿಣ ಜಿಬಿಎ ವ್ಯಾಪ್ತಿಯಲ್ಲಿ 24,653 ಎನಿಮರೇಷನ್ ಫಾರ್ಮ್ಗಳನ್ನು ನೀಡಲಾಗಿದೆ. ಬೆಳಗಾವಿಯಲ್ಲಿ 41,07,000 ಮತದಾರರ ಪೈಕಿ 26,20,000 ಮಂದಿಗೆ ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಲಾಗಿರುವಂಥದ್ದು. ಸೊ ಹಾಗಾಗಿ ಈಗ ಮತ್ತೊಂದಿಷ್ಟು ಯಾರ್ಯಾರಿಗೆಲ್ಲ ಎನಿಮರೇಷನ್ ಫಾರ್ಮ್ ಸಿಕ್ಕಿಲ್ವೋ ಅವ್ರಿಗೆಲ್ರಿಗೂ ಸಹ ಕೊಡುವಂಥ ಒಂದು ಪ್ರಯತ್ನಗಳು. ಆದರೆ ಒಂದು ಮನೆಗೆ ಹೋಗಿ ಫಾರ್ಮ್ಗಳನ್ನು ನೀಡಬೇಕಾಗುತ್ತೆ. ಇನ್ನೂ ಟೈಮ್ ಇದೆ, ಇನ್ನೂ 25 ದಿನ ಇದೆ, ಇನ್ನು 5 ದಿನ ಅಷ್ಟೇ ಆಗಿರೋದು. ಇನ್ನು 25 ದಿನ ಟೈಮ್ ಇದೆ. ಸೊ 25 ದಿನದಲ್ಲಿ ಯಾರ್ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆಲ್ರಿಗೂ ಸಹ ಎನಿಮರೇಷನ್ ಫಾರ್ಮನ್ನು ಕೊಟ್ಟು ಆ ಫಾರ್ಮನ್ನು ಭರ್ತಿ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಗಳನ್ನು ಚುನಾವಣಾ ಆಯೋಗ ಮಾಡುತ್ತೆ.